ಹಿಂದಕ್ಕೆ ಹೋಗಿ ಹಂಗೆ ಸ್ವಲ್ಪ ಹಿಂದಕ್ಕೆ ಹೋಗಿ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ ಕವರ್ ಭದ್ರವಾದ ಮೇಲೆ ಕೈ ಹಾಕ್ಬಿಟ್ರೆ ನಿಧಾನಕ್ಕೆ ಹಾಕಿ ಯಾರ್ರಿ ಮೊಬೈಲು ನಾಗಮ್ಮ ಈ ಕಡೆ ತಿರುಗಿ ನಾಗಮ್ಮರು ಒಂಚೂರು ಹಿಂಗ ತಿರುಗಿ ಓಕೆ ವಾದಂಥ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ಬುದ್ಧ ಆಶಾಕಿರಣ ಹಿಂದುಳಿದ ಸಮಾಜಗಳ ಕಣ್ಮಣಿ ಹಾಗೂ ಅಹಿಂದ ಸಮುದಾಯಗಳ ಪ್ರಬಲ ನಾಯಕರೂ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಿಗೆ ಇವತ್ತು ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಎಲ್ಲ ಅಹಿಂದ ಸಮುದಾಯಗಳ ಪೌರ ಸೇನಾನಿಗಳ ಒಟ್ಟಿಗೆ ಇವತ್ತು ನಾವೆಲ್ಲ ಸೇರಿ ಇವತ್ತು ಅಡುಗೆಯನ್ನು ತಯಾರಿಸಿ ಊಟ ಸಹಪಂಕ್ತಿ ಭೋಜನವನ್ನು ಮಾಡುವ ಮುಖಾಂತರ ಈ ಕಾರ್ಯಕ್ರಮ ಮತ್ತು ಮುಖಂಡರುಗಳು ಹಾಗೂ ಪೌರ ಸೇನಾನಿಗಳು ಎಲ್ಲ ಸಮುದಾಯದ ಮುಖಂಡರುಗಳು ಆಗಮಿಸಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಸ್ವಾಗತವನ್ನು ಚಪ್ಪಳೆಯ ಮುಖಾಂತರ ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಘಟ್ಟವನ್ನು ತಲುಪಲಿದ್ದೇವೆ. ಸಹ ಪಂಕ್ತಿ ಭೋಜನ ಬಂದೆ ಬಂದೆ ಹಾಕ್ತೀನಿ ಬಿಡು. ಒಂದು ನಿಮಿಷ ಬಂದ್ಬಿಡಿ. ಬೆನ್ನು ತೋರಿಸ್ಕೊಂಬಂದ್ರೆ ನಾವೇನು
ಕಡೆ ತಿರುಗಾಡು. ಅಲ್ಲೇ ಇಟ್ಕೊಳ್ಳ ಹಿಂದೆ ಹೊಟ್ಟಾಗಿಡ ನನಗೆ ಅಧಿಕಾರ ಮುಖ್ಯ ಅಲ್ಲ, ಸ್ಥಾನಮಾನ ಮುಖ್ಯ ಅಲ್ಲ, ನನಗೆ ಸಾಮಾಜಿಕ ನ್ಯಾಯ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ಅವರ ಜನ್ಮದಿನ ಅಂಗವಾಗಿ ಹಮ್ಮಿಕೊಂಡಿರುವಂಥದ್ದು. ಪೌರ ಸೇನಾನಿಗಳಿಗೆ, ಎಲ್ಲ ಪೌರ ಕಾರ್ಮಿಕರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ನಮ್ಮ ಮುಸ್ಲಿಂ ಮುಖಂಡರುಗಳು, ಬ್ರಾಹ್ಮಣ ಸಮುದಾಯದವರು, ಲಿಂಗಾಯತ ಸಮುದಾಯದವರು ಮತ್ತು ಎಲ್ಲ ಜಾತಿ ಜನಾಂಗದ ಧರ್ಮದ ಜನರು ಇವತ್ತು ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ. ಇದೊಂಥರ ಅನುಭವ ಮಂಟಪದ ರೀತಿ ಆಗ್ತಾ ಇದೆ. ಅಂದರೆ ನಮಗೆ ಭಾಳ ಕ್ಲಾರಿಟಿ ಇದೆ. ಏನು ಅಂದರೆ ಈ ಒಂದು ಸಹಪಂಥಿ ಭೋಜನ ಮಾಡಿದ ತಕ್ಷಣ ಸಾಮೂಹಿಕವಾಗಿ ಜಾತಿ ವ್ಯವಸ್ಥೆ ವಿನ್ಯಾಸ ಆಗ್ಬಿಡ್ತದೆ, ಮೇಲು ಕೀಳು ಹೋಗ್ಬಿಡ್ತದೆ. ಶಾಲೆಗಳಲ್ಲಿ ಈ ರೀತಿಯ ತಾರತಮ್ಯಗಳಿದ್ದಾವೆ ಮತ್ತು ಸಮಾಜದಲ್ಲಿ ಇವತ್ತು ಕೂಡ ಅಸ್ಪೃಶ್ಯತೆ ಇದೆ. ಇವತ್ತು ಕೂಡ ದಲಿತರನ್ನ ದೇವಸ್ಥಾನಗಳ ಕೆಲವು ಕಡೆ ನಮ್ಮ ಸುತ್ತ ನಡಿಬೇಕು. ಬೇರೆ ಬೇರೆ ಕಡೆ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸಮುದಾಯದವರು ಇದನ್ನ ಮಾಡಿದ್ರೆ ಹೆಚ್ಚಾಗಿ ಅದು ಒಂದು ಯಾವಾಗಲೂ ನಮಗೆ ಬೆಂಬಲವಾಗಿದ್ದಾರೆ. ಅವ್ರಿಗೆ ತುಂಬ ಹೃದಯದ, ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ನಾನು ಬಯಸ್ತೇನೆ. ಅದ್ರ ಜೊತೆಗೆ ಯಾವಾಗಲೂ ನಮಗೆ ಹಿತಚಿಂತನೆಯನ್ನ ಬಯಸ್ತಾ ಅಧ್ಯಕ್ಷ ಆಗಿದ್ರು ಕೂಡ ಈ ರೀತಿಯ ಪ್ರಗತಿಪರ ವಿಚಾರಗಳಲ್ಲಿ ಸಾಮಾಜಿಕ ನ್ಯಾಯದ ಅಂಗವಾಗಿ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಸ್ವಾಗತವನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಮೂಲ ಕಾರಣನೇ ಅವರ ಕೊಡುಗೆ ತುಂಬಾ ಅಪಾರವಾದದ್ದು. ಅವರ ಗ್ಯಾರಂಟಿ ಯೋಜನೆಗಳು ಸಮಾಜದ ಮೇಲೆ ಒಳ್ಳೆಯ ಬೆಳಕನ್ನು ಚೆಲ್ಲಿ ಸಮಾಜದ ಮುಖಿಯಾಗಿ ಸೇವೆಗಳು ಜರುಗುತ್ತಿರತಕ್ಕಂಥದ್ದು ಈ ದೇಶದಲ್ಲಿ ಪ್ರಥಮವಾಗಿ ಕಾಣ್ತೇವೆ. ಅದರ ಯಶಸ್ಸು ಕೂಡ ಅವರಿಗೆ ದೊರಕ್ತದೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ 78ನೇ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರು ನಗರದ ಪೌರ ಕಾರ್ಮಿಕರಿಗೆ ಸನ್ಮಾನ ಮತ್ತು ಸಾಮೂಹಿಕವಾಗಿ ಎಲ್ಲರೂ ಕೂಡ ಅಡುಗೆ ಮಾಡಿ ಊಟ ಮಾಡತಕ್ಕಂಥ ಒಂದು ವಿಶೇಷವಾದ ಯೋಜನೆಯನ್ನು ಕೂಡ ಹಾಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನಾನು ಮತ್ತು ಇಲ್ಲಿ ನಮ್ಮ ವಿಜಯಕುಮಾರ್ ಅವರು ಮತ್ತು ನಮ್ಮ ಶಿವರಾಮ್ ಅವರು 35 ವರ್ಷಗಳ ಹಿಂದಿನ ಸ್ನೇಹಿತರು, ನಮ್ಮ ಮಾರ್ಗದರ್ಶಕರು ಸರ್. ಯಾರು KS ಭಗವಾನ್ ಇರ್ಬೋದು, ನಮ್ಮ ಕಾಳೇಗೌಡ ನಾಗವರ ಇರ್ಬೋದು, ನಾವೆಲ್ಲ ವಿದ್ಯಾರ್ಥಿ ದಶೆಯಿದ್ದಾಗ ಅವರ ಮಾರ್ಗದರ್ಶನದಲ್ಲಿ ಕೂಡ ನಾವು ಬೆಳೆದು, ನಾನು ಕೂಡ ತತ್ವಶಾಸ್ತ್ರದ ವಿದ್ಯಾರ್ಥಿಯಾಗಿ ಈಗಲೂ ಕೂಡ ಪ್ರಾಧ್ಯಾಪಕನಾಗಿಯೂ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಅನುಯಾಯಿ ಕೂಡ ನಾನೇ ಆಗಿದ್ದೇನೆ. ಹಾಗಾಗಿ ಅವರು ಸಿದ್ದರಾಮಯ್ಯ ಅವರ ಸರ್ ಕೊಡುಗೆಯಾಗಿ ನೀಡಿರ್ತಕ್ಕಂಥ ಜನರಿಗೆ ಆಸರಿಯಾಗಿರ್ತಕ್ಕಂಥ ಈ ಪಂಚ ಗ್ಯಾರಂಟಿಗಳು ಏನಿದೆ ಅದು ಕೂಡ ಕರ್ನಾಟಕದಲ್ಲದೆ ಈ ದೇಶದಲ್ಲೇ ಕೂಡ ಅದು ಮಾದರಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅವರಿಗೆ ಇದರಿಂದ ಈ ದೇಶ, ಈ ಕರ್ನಾಟಕದಲ್ಲಿ ಅಪಾರವಾದ ಮೆಚ್ಚುಗೆ ಕೂಡ ಪಾತ್ರವಾಗಿದೆ ಅನ್ನತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ 100 ವರ್ಷಗಳು ಹೆಚ್ಚಾಗಿ ಬದುಕಿ ಈ ನಾಡಿನ ಬಡವರ ಕಲ್ಯಾಣಗಳನ್ನು ಸೇವೆ ಮಾಡಲಿ ಅಂತ ಹಾರೈಸ್ತಾ ಅವರ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಗಳಿಸೋದಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಕನಕದಾಸರು ಕೂಡ ಅವರಿಗೆ ಆಶೀರ್ವಾದವನ್ನ ಮಾಡಲಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಯಾರು ಪಟ್ಟಭದ್ರ ಹಿತಾಸಕ್ತಿಗಳು ಇದಾವೆ ಸಮಾಜದಲ್ಲಿ ಅವರಿಗೆ ಸಂದೇಶ ಕೊಡಬೇಕು ಅಂತೇಳಿ ಮತ್ತು ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿ ಸಾಮಾಜಿಕ ನ್ಯಾಯದ ಪರವಾಗಿ ಸಮಾಜದ ನಿರ್ಮಾಣಕ್ಕಾಗಿ ಸಹಬಾಳ್ವೆ ಸೌಹಾರ್ದತೆಗಾಗಿ ಕಟಿಬದ್ಧರಾಗಿ ಕಾರ್ಯಯೋಜನೆಗಳನ್ನ ಕೊಡ್ತಾ ಇದ್ದಾರೆ. ನಾವು ನೋಡಿದಂಗೆ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳಿಗೆ ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹಳಷ್ಟು ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಕೂಡ. ಸೊ ಅಂಥ ಒಬ್ಬ ನಾಯಕನ ಸ್ಮರಿಸೋದು, ಆ ಜನ್ಮದಿನವನ್ನು
ಅದ್ರ ಮೂಲಕ ನಾವು ಆಚರಣೆ ಮಾಡಬೇಕು ಅಂತೇಳಿ, ಮಾದರಿ ಆಗಬೇಕು ಸಮಾಜಕ್ಕೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು. ತುಂಬ ಸಮಯ ಆಗಿದೆ, ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಸಹಪಂಕ್ತಿ ಭೋಜನ ಭಾಳ ಪ್ರಮುಖವಾಗಿ ಆಗಬೇಕಾಗಿದೆ. ನಾವು ಯಾರೋ ಹೆಚ್ಚು ಮಾತಾಡೋದು ಬೇಡ, ಯಾರೋ ಒಂದು 2-3 ಜನ ನಾವು ಮಾತಾಡಿ ಒಂದು 2 ನಿಮಿಷ ಆನಂತರ ನಾವು ಸಾಮೂಹಿಕ ಪಂಕ್ತಿ ಭೋಜನಕ್ಕೆ ಹೊರಡೋಣ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ನಾಡಿನ ಈಗ ನಮ್ಮ ಒಡನಾಡಿಗಳು, ಸ್ವಾಮೀಜಿಗಳು, ನಾವು ಅವ್ರನ್ನ ರಮೇಶ್ ಅವರು ಅಂತೇಳಿ ಮೊದಲು ಅವರ ಪೂರ್ವದ ನಾಮಧೇಯ, ಈಗ ಜ್ಞಾನ ಸ್ವರೂಪಾನಂದ ಸ್ವಾಮೀಜಿ ಅಂತೇಳಿ ಅವರು ಒಂದು ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಕೊಡ್ತೇನೆ. ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ 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 ಅಣ್ಣ. ಶಿವರಮಣ ಅಲ್ಲೇ ರೀ. ಹಿಂದೆ ಔಟ್ ಆಗಿದೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.